4-5 ಕೋಟಿ ವೆಚ್ಚದಲ್ಲಿ 6 ಕೋಟಿ ಅಜ್ನಹಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಗೆದ್ಮೇಲೆ ಬರಲಿಲ್ಲ ಅಂತಕ್ಕಂಥದ್ದು ದೂರ ಕೂಡ ಇದೆ. ಅದಕ್ಕೆ ಗ್ರಾಮಗಳಿಗೆ ಹೋಗಿ ಸ್ವಲ್ಪ ಅವರ ಸಮಸ್ಯೆಗಳನ್ನ ಆಲಿಸಿ ಅಲ್ಲೇ ಸ್ಥಳದಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳಿಗೆ ಅಲ್ಲೇ ಪರಿಹಾರ ಕೊಟ್ಟು ಶಾಶ್ವತವಾಗಿರ್ತಕ್ಕಂಥವ್ರಿಗೆ ಇನ್ನೊಂದು 6 ತಿಂಗಳೊಳಗಡೆ ಅದಕ್ಕೊಂದು ಪರಿಹಾರ ಕೊಡ್ತೀವಿ. ವಿದ್ಯುತ್ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಈ ಕಡೆ ಈ ವಿಶೇಷವಾಗಿ ಈ ಭಾಗದಲ್ಲಿ ಅವ್ರು ಎಡಬಲ್ಲಿ ಅವ್ರು ಬಂದವರು ಇಲ್ಲಿ ಈ ಭಾಗದಲ್ಲೇ ಸಮಸ್ಯೆ ಇಲ್ಲಿ ಮತ್ತೆ ಮೊತ್ತ ಅಂದ್ರೆ ಮರಗಳು ಕಟ್ತಿಲ್ಲ ಫಾರೆಸ್ಟ್ ಏನ್ರಿ ಸಾಹೇಬ್ರೆ, ನಾನು ನಿಮ್ಗೆ 2-3 ಸರಿ ಹೇಳಿದ್ದೀನಿ ಈ ವಿಚಾರನ. ಜಾಸ್ತಿ ಸಮಸ್ಯೆ ಇರ್ತಕ್ಕಂಥದ್ದು ಇಲ್ಲೇನೆ ಹೊಸದೊಡ್ಡಿ ಭಾಗ, ಅಜ್ನಹಳ್ಳಿ ಭಾಗ ಮತ್ತೆ ವೀರೇಗೌಡನ ದೊಡ್ಡಿ ಮೊತ್ತ ಈ ಭಾಗದಲ್ಲೇನೆ ಯಾವಾಗಲೂ ಕೂಡ ನೀರು ಸಮಸ್ಯೆ ಐತೆ. ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಹುಡುಕಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇದೇನು ಸಮಸ್ಯೆ ಬರಬಾರ್ದು, ಪುನಃ ಅದಿಲ್ಲ ಇದಿಲ್ಲ ಅಂತ ಯಾರು ಫೋನ್ ಮಾಡಬಾರ್ದು. ಯಾವಾಗಲೂ ಫೋನ್ ಮಾಡೋದು ನಮಗೆ ಬೇರೆ ಎಲ್ಲಿಂದನೂ ಮಾಡಲ್ಲ, ನಮ್ಮ ತಾಲೂಕಲ್ಲಿ ಇಲ್ಲಿಂದನೇ ಫೋನ್ ಮಾಡೋದು ಈ ಭಾಗದಿಂದಾನೆ. ಸರಿಯಾಗಿ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಹುಡುಕ್ಬೇಕು. ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ ಇದೆ ಸರ್ ಇಲ್ಲಿ. ಇಲ್ಲ ಅಂಗನವಾಡಿ ಅವ್ರನ್ನ ಇಲ್ಲಿ ಟೀಚರ್ ಕರೆದಿದ್ದಾರೆ. ಈಗ ಹಿಂದೆ ಇದ್ದವ್ರು ಯಾರೋ ಬಿಟ್ಟೋಗ್ಬಿಟ್ಟಿದಾರಂತೆ ಇದ್ರಲ್ಲಿ ಗವಿನಾಮಂಗಲದಲ್ಲಿ. ಈಗ ನಾಳೆನೋ ನಾಡ್ದು ಅರ್ಜಿ ಕರೀತಾರೆ, ತಗೊಂಡು ಇನ್ನೊಂದು 3-4 ತಿಂಗಳೊಳಗಡೆ ಅದನ್ನ ಹೊಸದಾಗಿ ಟೀಚರ್ನ ಸೆಲೆಕ್ಟ್ ಮಾಡಿಸ್ತೀವಿ. ನೀರಿನ ಸಮಸ್ಯೆ ಸರ್ ಇಲ್ಲಿ. ನೀರಿನ ಸಮಸ್ಯೆ ನೀರಿಂದೇನು ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಇಲ್ಲ. ನೀರಿಂದೇನು ಸಮಸ್ಯೆ ಇಲ್ಲ. ನೀರಿಂದ ಶಿವಕುಮಾರ್ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತೆಲ್ಲ ಹೋಗಿ ಆಲೆ 3-4 ದಿವಸ ಆಗೈತೆ ಹೋಗಿ. ಇವತ್ತು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥ ನ್ಯಾಯ ಕೇಳಕ್ ಹೋಗೋರೆ. ನೋಡೋಣ ಏನ್ ಮಾಡ್ತಾರೆ. ಜಮೀನ್ ಅಹಮದನ್ನ ಸರ್ಜಾವಲ್ ಕರ್ಸ್ಕೊಂಡಿದ್ರು. ಯಾರು ಕರ್ಸ್ಕೊಂಡಿದ್ರು ಬಿಟ್ಟಿದ್ರು ಪ್ರಶ್ನೆ ಅಲ್ಲ ರೀ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ನಮ್ಮೆಲ್ಲರ ಮನವಿ. ನಿಮಗೆ ಆಹ್ವಾನ ಇದೆಯಾ? ನಮ್ಗೆ ಆಹ್ವಾನ ಆಯ್ತು ಬಿಡ್ತೋ. ಡಿ ಕೆ ಶಿವಕುಮಾರ್ ಅವರು ಶ್ರಮಿಸವ್ರೆ, ಈ ಪಕ್ಷ ಕಟ್ಟವ್ರೆ, ಅವ್ರಿಗೊಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಹೋರಾಟ ಹೇಗಿರುತ್ತೆ ಅದನ್ನ ನೋಡೋಣ. ಡಿ ಕೆ ಶಿವಕುಮಾರ್ ಅವರೇ ಅದನ್ನ ಕೈಗೆತ್ಕೊಂಡವ್ರೆ. 27ಕ್ಕೆ ಏನೋ ಒಂದು ಹೋರಾಟ. ನಾವು 27ನೇ ತಾರೀಕು ಪಾದಯಾತ್ರೆ ಮಾಡಬೇಕು ಅಂತ ಇದ್ದೀವಿ. ನಮ್ಮ ಪಂಚಾಯತಿ ಸದಸ್ಯರುಗಳು ಅವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ಪಾದಯಾತ್ರೆನ ಅದರದ ಇದನ್ನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಮೂಲ ಆಶಯವನ್ನೇ ಬದಲಾವಣೆ ಮಾಡಿದ್ದಾರೆ. ನರೇಗಾದಲ್ಲಿ ಮೊದಲು ಪಾಪ ರೈತರುಗಳು ತಮ್ಮ ಜಮೀನಿನಲ್ಲಿ ಗಿಡ ನೆಡ್ತಕ್ಕಂಥದ್ದು, ಬದು ಹಾಕ್ತಕ್ಕಂಥದ್ದು, ಕೊಟ್ಟಿಗೆ ಕಟ್ಕೊಳ್ತಕ್ಕಂಥದ್ದು ಇವೆಲ್ಲ ಇದ್ದೋ. ಈಗೆಲ್ಲ ಬದಲಾವಣೆ ಮಾಡಿದ್ದಾರೆ. ಅದರಿಂದ ರೈತರುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಯ್ತಾ ಇದೆ. ಅದ್ರ ಜೊತೆಯಲ್ಲಿ ಹೆಸರು ಬದಲಾವಣೆ ಮಾಡೋರು. ಹೆಸರು ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಹಾತ್ಮ ಗಾಂಧಿ ಅವ್ರ ಹೆಸರು ಯಾಕೆ ಇವ್ರಿಗೆ ಚುಚ್ತಾ ಇತ್ತು ಅಂತ ನಮಗಂತೂ ಗೊತ್ತಿಲ್ಲ. ಹೆಸರು ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಈಗ ರಾಮನ ಬಗ್ಗೆ ನಮಗೂ ಕೂಡ ಅಪಾರವಾದಂಥ ಗೌರವ ಐತೆ. ರಾಮನ ಬಗ್ಗೆ ನಮ್ಗೆ ಅದೇ ರಾಮ ಕಣ್ಣು ಕಂಡಿರಲ್ಲ. ಅವನ್ನ ನಾವು ಊಹಿಸ್ಕೊಂಡಿದ್ದೀವಿ ರಾಮ ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಆದರೆ ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವ್ರು ನಾವು ಕಣ್ಣಲ್ಲಿ ನೋಡಿದ್ದು, ಅವ್ರ ಹೋರಾಟನ ಕೇಳಿದ್ದೀವಿ ನಾವು. ನಮ್ಮ ಈ ಒಂದು ಸಂದರ್ಭದಲ್ಲೇ ನಾವೆಲ್ಲನೂ ಕೂಡ ಪಾಠ್ಯ ಪುಸ್ತಕದಲ್ಲೆಲ್ಲ ಕೂಡ ಓದಿದ್ದೀವಿ. ಅದರಿಂದ ಮಹಾತ್ಮ ಗಾಂಧಿ ಅವ್ರ ಹೆಸರು ಇರಬೇಕಾಗಿತ್ತು. ಅದನ್ನ ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ನೋಡಿ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಾವು. ಹೇಳಿಲ್ವಾ, ಸಂಪೂರ್ಣವಾಗಿ ಕುತ್ತಿಗೆ ಇಸಿಕ್ಬಿಟ್ರು. ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ನರೇಗಾ ಕಾಮಗಾರಿಯ ಸಂಪೂರ್ಣವಾಗಿ ಕುತ್ತಿಗೆ ಇಸಿಕ್ಬಿಟ್ಟವ್ರೆ. ಯಾರು ನರೇಗಾ ಕಾಮಗಾರಿ ಮಾಡಕ್ ಮುಂದೆನೆ ಬರ್ತಾ ಇಲ್ಲ. ನಮ್ಮ ಪಂಚಾಯತಿ ಮೆಂಬರ್ಗಳು ಒಂದು ಆಸೆ ಇಟ್ಕೊಂಡಿದ್ರು, ನಮ್ಮೂರಲ್ಲಿ ಒಂದು ಚರಂಡಿ ಮಾಡ್ಬೋದು, ನಮ್ಮೂರಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ರಸ್ತೆಗಳು ಮಾಡ್ಕೋಬಹುದು ಅಂತ. ಆ ಆಸೆಗೂ ಕೂಡ ತಣ್ಣೀರು ಹಚ್ಬಿಟ್ಟವ್ರೆ. ಎಲ್ಲಿ ಒಬ್ರು ಕೆಲಸನೇ ಮಾಡ್ತಾರೆ. ಬಹುಶಃ ನಾನ್ ತಿಳಿದಾಗೆ ಪಂಚಾಯತಿ ನಿಂತ್ಕೊಳ್ಳೋದೇ ಕಷ್ಟ ಜನ. ನರೇಗಾ ಇಲ್ಲ ಅಂತಂದ್ರೆ ಪಂಚಾಯತಿಗೆ ಯಾರು ನಿಂತ್ಕೊಳ್ಳೋದೇ ಇಲ್ಲ. ಆ ಮಟ್ಟಕ್ಕೆ ಬಂದ್ಬಿಟ್ಟೈತೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಬರ್ತಾವ್ರೆ. ಸ್ಪರ್ಧೆ ಮಾಡುವಂತ ಒಂದು ನಿಮಿಷ. ರಾಜ್ಯ ರಾಜಕಾರಣಕ್ಕೆ ಯಾರ ಬರ್ಬೋದು. ಕುಮಾರಸ್ವಾಮಿ ಅವ್ರನ್ನ ಯಾಕೆ ವಿಶೇಷವಾಗಿ ಹೇಳ್ತೀರಾ ನೀವು? ವಿಶೇಷವಾಗಿ ಕುಮಾರಸ್ವಾಮಿ ಅವ್ರು ಇಲ್ಲೇ ಇದ್ದವ್ರಲ್ವಾ. ರಾಜ್ಯ ರಾಜಕಾರಣದಲ್ಲಿ ಇದ್ದವರೇನೆ ಮೇಲ್ಗಡೆ ಹೋಗಿರೋದು. ನಾವ್ಯಾರಾದ್ರೂ ಹೇಳಿದ್ವ ಹೋಗಿ ಅಂತ? ಇಲ್ಲೇ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ರೆ ಇನ್ನೂ ಶಕ್ತಿ ಇರೋದಪ್ಪ ಕುಮಾರಸ್ವಾಮಿ ಅವ್ರಿಗೆ. ಅವ್ರಾಗ ಅವರೇ ಹೋಯ್ತಾರೆ ಮ್ಯಾಲ್ಕೆ, ಕೆಳಗೆ ಬರ್ತಾರೆ, ಮ್ಯಾಲ್ಕೆ ಹೋಯ್ತಾರೆ, ಕೆಳಗೆ ಬರ್ತಾರೆ ಒಂಥರ ಅವ್ರದ್ದು ಒಂಥರ. ನಮ್ಮ ಜನ ಪಾಪ ಅವ್ರು ಎಲ್ಲಿ ಹೋದ್ರು ಪಾಪ ನಮ್ಮ ಜನ ಸ್ಪಂದಿಸ್ತಾರಲ್ಲ. ಅದಕ್ಕೆ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಹೇಳೋರು ಕರ್ಮಭೂಮಿ ಅಂತ? ಹುಟ್ಟದಾಗಿಂದನೂ ಹೇಳ್ತಾರೆ ರಾಮನಗರ ಕರ್ಮಭೂಮಿ. ಇವತ್ತು ಹೇಳೋ ಅಷ್ಟೇ. ಅದು ಬರಲಿ ಒಳ್ಳೆ ನೋಡ್ರಿ. ಆಕಾಶ ನೋಡಕ್ ನುಗ್ಲೇನ್ರಿ. ಚುನಾವಣೆ ಇದು. ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ರಾಮನಗರಕ್ಕೆ ಈಗಿನ ಶಾಸಕರ ಕಾಣಿಕೆ ಏನು, ಅವ್ರ ಕಾಣಿಕೆ ಏನು ಅಂತಕ್ಕಂಥ ಜನ ಚರ್ಚೆ ಮಾಡ್ತಾರೆ ಬಿಡ್ರಿ ಮುಂದಿನ ದಿವಸದಲ್ಲಿ. ಇವರು ಮುಸ್ಲಿಂ ಶಾಸಕರಾದ್ರೂ ಕೂಡ ಅವರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒತ್ತಾಯ ಹಾಕಿ ಏನೇನು ಕೆಲಸ ಮಾಡ್ತಾವ್ರೆ ಅಂತೇಳಿ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ. ಎಷ್ಟು ಕೆಲಸ ನಡೀತಾ ಇದೆ ರಾಮನಗರದಲ್ಲಿ ಅಂತೇಳಿ. ನೀರಾವರಿ ವಿಚಾರದಿಂದ ಹಿಡಿದು, ರಸ್ತೆಗಳ ವಿಚಾರದಿಂದ, ಟೌನ್ ಅಭಿವೃದ್ಧಿ ವಿಚಾರದಿಂದ ಹಿಡಿದು ಯಾವ ರೀತಿ ಹಿಂದೆ ಅವರೆಲ್ಲ ಮಾಡ್ಬೋದಾಗಿತ್ತಲ್ಲ. ಅವರೇ 20 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು, ಎಲ್ಲರೂ ಇದ್ರಲ್ಲ, ಮಾಡ್ಬೋದಾಗಿತ್ತಲ್ಲ. ನೋಡಿದ್ರೆ ರಾಮನಗರದ ಸ್ಥಿತಿಗತಿ ಏನೈತೆ ಅಂತ. ಒಳಗಡೆ ಹೋಗಿದ್ರೆ ಟೌನಲ್ಲಿ ಓಡಾಡಿದ್ರೆ ನೀವು ಟೌನಲ್ಲಿ? ಮತ್ತೆ ಅವತ್ತು ಅವರೇ ಮಾಡಿದ್ರೆ ಇವರೇ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ವಲ್ಲ.
ಎಲೆಕ್ಷನ್ ಇದು ಯಾರು ಬೇಕಾದ್ರೆ ನಿಂತ್ಕೋಬಹುದು. ಈಗ ನಮ್ಮ ಮೇಲೆ ರಾಹುಲ್ ಗಾಂಧಿ ಬಂದು ನಿಂತ್ಕೋತೀವಿ ಅಂತಂದ್ರೆ ನಾವು ಬಿಡ್ಕೊಬಿಡ್ತೀವಿ. ರಾಹುಲ್ ಗಾಂಧಿ ಮೇಲೆ ನಾವು ನಿಂತ್ಕೋತೀವಪ್ಪ. ನಾವು ನಮ್ಮ ಕರ್ಮಭೂಮಿ, ಇದು ನಮ್ಮ ಕರ್ಮಭೂಮಿ, ನಾವು ಹುಟ್ಟಿದೀವಿ, ನಾವು ಬೆಳೆದಿವಿ, ನಾವು ಇಲ್ಲಿ ಓಡಾಡ್ತೀವಿ. ಇಲ್ಲಿ ಜನ ಓಟ್ ಹಾಕೋದು ಬಿಡೋ ಜನಕ್ಕೆ ಸೇರಿದ್ದು. ಆದರೆ ಬಿಟ್ಟು ಓಡೋಗೋ ಪ್ರಶ್ನೆ ಬರಲ್ಲ. ನಾವು ಬೇರೆ ಊರಿಗೆ ಓಡೋಗೋದು, ಪುನಃ ಈ ಊರಿಗೆ ಓಡ್ ಬರೋದು ಪ್ರಶ್ನೆ ಇಲ್ಲ. ಇದ್ಮೇಲೆ ಒಂದೇ ಕಡೆ ಇರಬೇಕು. ಮಂಡಿಗೆ ಯಾರು ಹೋಗಿ ಅಂತ ಹೇಳಿದವ್ರು ಅವ್ರನ್ನ, ಚನ್ನಪಟ್ಟಣಕ್ಕೆ ಹೋಗಿ ಅಂತ ಯಾರು ಹೇಳಿದವ್ರು ಅವ್ರನ್ನ, ಚನ್ನಪಟ್ಟಣಕ್ಕೆ ನಿಂತ್ಕೊಳಕ್ಕೆ ಯಾರು ಹೇಳಿದವರು? ಕರ್ಮಭೂಮಿ ರಾಮನಗರದಲ್ಲಿ ನಿಂತ್ಕೊಂಡು ಸವಿಸ್ಬೇಕಾಯ್ತಾ ಕರ್ಮನ? ಅಲ್ಲಿಗೆ ಹೋಗ್ಬೇಕಾಯ್ತು. ಚನ್ನಪಟ್ಟಣಕ್ಕೆ ಹೋದ್ರು, ಚನ್ನಪಟ್ಟಣ ಬಿಟ್ರು, ಮಂಡ್ಯಕ್ಕೆ ಹೋದ್ರು, ಮಂಡ್ಯ ಬಿಟ್ರು, ಪುನಃ ರಾಮನಗರಕ್ಕೆ ಬರ್ತಾರೆ. ಒಂಥರ ನಮ್ಮನ್ನೆಲ್ಲ ಜನಗಳನ್ನ ಬಫೂನ್ ಮಾಡ್ಕೊಂಡ್ಬಿಟ್ಟವ್ರೆ ಕುಮಾರಣ್ಣ. ನಾನು ಹೆಂಗ್ ಹೋದ್ರು ಓಟ್ ಹಾಕ್ತಾರೆ ಅಂತ ಅವರು. ಒಂಥರ ನಾವೆಲ್ಲ ಬಫೂನ್ ಇದ್ದಂಗೆ ಕುಮಾರಣ್ಣಗೆ, ನಮ್ಮ ಜನಗಳೆಲ್ಲ ಬಫೂನ್ಗಳಿದ್ದಂಗೆ. ಈ ಸರಿ ಅದು ಪಲ್ಸಲ್ವಾ? ಅದು ಅದು ಪರದೆ ಮೇಲೆ ಬರ್ತದೆ. ಅದು ಹೇಳಕ್ಕಾಗಲ್ಲ. ನಾವು ಪೊಲಿಸ್ತದೋ ಇಲ್ವೋ ಅಂತೇಳಿ ಪರದೆ ಮೇಲೆ ಬರ್ತದೆ. ಅದನ್ನ ನಾವೀಗ ಹೇಳಕ್ಕಾಗಲ್ಲ. ಸರ್, ಇದು ಕರ್ಲಳ್ಳಿ ಗೇಟ್ ಇದೆ. ಕರ್ಲಳ್ಳಿ ಗೇಟಿಂದ ಗವಿನಾಮ ಇಲ್ಲ, ಇದು ಅಪ್ಗ್ರೇಡೇಷನ್ಗೆ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ರೋಡು PWD ರೋಡ್ ಆಗ್ಬೇಕು. ನೋಡಿ, ಇಲ್ಲಿಂದ ನಾವೇನು ಈ ಸತ್ಯಕಟ್ಟೆಯಿಂದ ಈಚೆಗೆ ಮಾತ್ರ PWD ರಸ್ತೆ ಇದು. ಗವಿನಾಮಂಗಲದಿಂದ ಈಚೆಗೆ ಗವಿನಾಮಂಗಲದಲ್ಲೂ ಪೂರ ಇಲ್ಲ. ಅದು ಹಳ್ಳಿ ಮರದಿಂದ ಈಚೆಗೆ ಮಾತ್ರ ಅದು PWD ರಸ್ತೆ. ಅಲ್ಲಿಂದ ಆಚೆಗೆ RDPR ರಸ್ತೆ. ಅದನ್ನ ಈಗ ಅಪ್ಗ್ರೇಡೇಷನ್ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ. ಬಹುಶಃ ಈ ಬಡ್ಜೆಟ್ ಆದ್ಮೇಲೆ ಅಪ್ಗ್ರೇಡ್ ಮಾಡ್ತಾರೆ. ಸ್ವಲ್ಪ ವೈಡ್ನಿಂಗ್ ಕೂಡ ಆಗ್ಬೇಕಲ್ಲಿ. ಈಗ ಗವಿನಾಮಂಗಲ ಊರೊಳಗಡೆ ಓಡಾಡಕ್ಕಾಗಲ್ಲ, ನೋಡಿದಿರ. ಅದನ್ನು ಕೂಡ ಅಗಲ ಮಾಡಬೇಕು, ಅಗಲೀಕರಣ ಆಗಬೇಕು. ಆಮೇಲೆ ಇನ್ನೊಂದು ಅಲ್ಲೊಂದು ದೇವಸ್ಥಾನ ಕಟ್ತಾವಲ್ಲ ನಮ್ಮ ಇವನು ಚಿಕ್ಕಣ್ಣ, ಅದ್ಯಾವ್ರದು, ನಂಜಯ್ಯನಪಾಳ್ಯ. ಅಲ್ಲಿ ಆಕ್ಸಿಡೆಂಟ್ ಝೋನು. ಯಾರು ನಿಂಗೂ ಏಟಾಯ್ತು? ನೀನು ಬಿದ್ದಿದ್ದಲ್ವಾ? ಅಲ್ಲೊಂದು ಆಕ್ಸಿಡೆಂಟ್ ಝೋನು. ಅಲ್ಲಿ ಆ ತಿರುವು ಕೂಡ ಸರಿ ಇಲ್ಲ. ಅದನ್ನ ಸ್ಟ್ರೈಟ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾವನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಾಕಷ್ಟು ಜನ ಆಕ್ಸಿಡೆಂಟ್ಗಳಾಗಿ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಆಮೇಲೆ ರೋಡ್ ಅಗಲ ಆಗಬೇಕು. ಗವಿನಾಮಂಗಲದವ್ರಿಗೆ ಸೂಕ್ಷ್ಮವಾಗಿ ಹೇಳಿದೀವಿ, ನೋಡಪ್ಪ ರೆಡಿ ಆಗಿರಿ, ಯಾವಾಗ ಹೊಡಿತಾರೆ ಅಂತ ಗೊತ್ತಿಲ್ಲ, ಮನೆಗಳನ್ನ ಅಗಲ ಆಯ್ತದೆ, ಅಗಲ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳಿ. ನಾನೇ ಯಾವ ತರ ಒಂದು ಕಾರಲ್ಲಿ ಹೋಗ್ಬಿಟ್ರೆ ಇನ್ನೊಂದು ಬಸ್ ಬಂದ್ಬಿಟ್ರೆ ಆ ಕಡೆ ಪಾಸ್ ಹಾಕಾಗಲ್ಲ. ನಾವು ಆ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದೀವಿ. ಅದನ್ನೆಲ್ಲ ಮಾಡ್ತೀವಿ. ನೋಡೋಣ, ನಮ್ಗೆಲ್ಲ ಒಂದು ದೊಡ್ಡ ಆಸೆ, ನಮ್ಮವ್ರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಆದ್ಮೇಲೆ